is a central university and one university in India to offer the program across the country on various programs. ನಮ್ಮಲ್ಲಿ ಸುಮಾರು 300+ ಪ್ರೋಗ್ರಾಮ್ ಇದೆ. ಸ್ಟಾರ್ಟಿಂಗ್ ವಿತ್ 6 months ಸರ್ಟಿಫಿಕೇಟ್ ಪ್ರೋಗ್ರಾಮ್, 1 year ಡಿಪ್ಲೊಮಾ ಪ್ರೋಗ್ರಾಮ್, PG ಡಿಪ್ಲೊಮಾ ಪ್ರೋಗ್ರಾಮ್, ಬ್ಯಾಚುಲರ್ ಡಿಗ್ರಿ ಪ್ರೋಗ್ರಾಮ್, ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮ್, ಈವನ್ ಇನ್ಕ್ಲೂಡಿಂಗ್ PhD ಕೂಡ ಇಗ್ನೋ ಆಫರ್ ಮಾಡುತ್ತೆ. ಇಗ್ನೋ ಯೂನಿವರ್ಸಿಟಿ ಹೆಡ್ ಕ್ವಾರ್ಟರ್ಸ್ ಅಟ್ ನ್ಯೂ ಡೆಲ್ಲಿಯಲ್ಲಿ ಇದೆ. ಹೆಡ್ ಕ್ವಾರ್ಟರ್ಸ್ ಅಲ್ಲಿಂದ ಎಲ್ಲ ಸ್ಟೇಟ್ ರಾಜ್ಯದಲ್ಲೂ 1 ಅಥವಾ 2 ರೀಜನಲ್ ಸೆಂಟರ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ ಇದೆ. ಸೊ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿನ ಮುಖ್ಯ ಉದ್ದೇಶ ಏನಂತಂದರೆ ಕಾಲೇಜ್ ಡ್ರಾಪ್ಔಟ್, ಹೌಸ್ ವೈಫ್, ವರ್ಕಿಂಗ್ ಪ್ರೊಫೆಷನಲ್ಸ್ ಇವರಿಗೆಲ್ಲರಿಗೂ ಯಾವುದಾದ್ರೂ ಒಂದು ಹಂತದಲ್ಲಿ ಅವರು ವ್ಯಾಸಂಗನ ಮುಂದುವರಿಕೆ ಆಗದೇ ಇದ್ದ ಪಕ್ಷದಲ್ಲಿ ಅವ್ರನ್ನ ಕಂಟಿನ್ಯೂ ಮಾಡೋಕ್ಕೆ ಎಜುಕೇಷನ್ ಟು ಕಂಟಿನ್ಯೂ ಇಫ್ ಇಟ್ ಇಸ್ ಡಿಸ್ಟರ್ಬ್ಡ್ ಅಟ್ ಎನಿ ಲೆವೆಲ್, ಮ್ಯಾರೇಜ್ ಸೆಟಲ್ಮೆಂಟ್ ಇರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಈ ಥರ ಯಾವುದೋ ಒಂದು ಕಾರಣಗಳಿಂದ ಅವರು ಸ್ಟಡಿ ಡಿಸ್ಟರ್ಬ್ ಆಗಿದರೆ, ಡಿಸ್ಕಂಟಿನ್ಯೂ ಆಗಿದರೆ ಅಂಥ ಎಜುಕೇಷನ್ ಅವರು ಮುಂದುವರಿಬೇಕು, ಹೈಯರ್ ಎಜುಕೇಷನ್ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ವಾಸ್ ಎಸ್ಟಾಬ್ಲಿಷ್ 1985. ಆದ ನಂತರ ಎಲ್ಲ ರಾಜ್ಯದಲ್ಲೂ ಒಂದೊಂದು ರೀಜನಲ್ ಸೆಂಟರ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಈ ಬೇರೆ ಇರೋ ಈ ಸ್ಟಡಿ ರೀಜನಲ್ ಇದು ಓಪನ್ ಯೂನಿವರ್ಸಿಟಿಗಳೆಲ್ಲ ಅಪ್ ಟು 2011ವರೆಗೂ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ ಅಂಡರ್ಲೇ ಬರ್ತಿತ್ತು, ಯಾವುದೇ ಓಪನ್ ಯೂನಿವರ್ಸಿಟಿ ಇದ್ರೂ ಕೂಡ. ಇಗ್ನೋ ಮಾತ್ರ ಇಟ್ ಇಸ್ ಅಪೆಕ್ಸ್ ಬಾಡಿ ಫಾರ್ ಆಲ್ ದಿ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಅಪ್ ಟು 2012ವರೆಗೂ. ಆಮೇಲೆ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ ವ್ಯಾಸಂಗ ಕೊಡೋದ್ರ ಜೊತೆಗೇನೆ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇತ್ತು. ಇವಾಗ 27 ಕಂಟ್ರಿಯಲ್ಲಿ ನಮ್ಮ ಇಗ್ನೋ ಸ್ಟಡಿ ಸೆಂಟರ್ ಇದ್ದಾವೆ. ನಮ್ಮ ಪ್ರೋಗ್ರಾಮ್ ಎಲ್ಲವೂ UGC ಮಾನ್ಯತೆ ಪಡೆದಿರುತ್ತೆ. ಇಲ್ಲಿ ಮಾಡಿದಿರೋ ಒಂದು ಡಿಗ್ರಿ ಮಾಡಿದ್ರೆ ಅವರು US ಎಲ್ಲ ಹೋಗಿ ಮಾಸ್ಟರ್ ಡಿಗ್ರಿನ ಕಂಟಿನ್ಯೂ ಮಾಡ್ಬೋದು. ಆ ಥರ ಎಷ್ಟೋ ಹುಡುಗರು ಬರ್ತಾರೆ, ಸರ್ ನಾನು ಡಿಗ್ರಿ ಮಾಡಿದ್ದೀನಿ, ನನಗೆ US ಅಲ್ಲಿ ಮಾಸ್ಟರ್ ಡಿಗ್ರಿ ಮಾಡೋಕ್ಕೆ ನನಗೆ ಸಿಕ್ಕಿದೆ, ನನಗೆ ಲೆಟ್ರ್ ಕೊಡಿ ಅಂತ ಕೇಳ್ತಾರೆ. ಹಾಗಾಗಿ ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಇಗ್ನೋ ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಯೂನಿವರ್ಸಿಟಿ. ಇಲ್ಲಿರೋ ಎಲ್ಲ ಪ್ರೋಗ್ರಾಮ್ ಮಾನ್ಯತೆ ಪಡೆದಿರೋದು, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ನಮ್ಮಲ್ಲಿರೋ ಡಿಗ್ರಿ ಪ್ರೋಗ್ರಾಮು, ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮು ಎಲ್ಲ ವ್ಯಾಲಿಡ್ ಆಗಿರುತ್ತೆ. ಇದರ ಜೊತೆಗೆ ನಾವು BSc ನರ್ಸಿಂಗ್, B.Ed ಆ ಪ್ರೋಗ್ರಾಮ್ ಕೂಡ ಅಡ್ಮಿಷನ್ನ ಕೊಡ್ತೀವಿ. ಆ 2 ಪ್ರೋಗ್ರಾಮ್ ನಾವು ಥ್ರೂ ಎಂಟ್ರೆನ್ಸ್ ಎಕ್ಸಾಮ್ ಮುಖಾಂತರ ತಗೋತೀವಿ. ಅದು ಬಿಟ್ಟು MBA ಪ್ರೋಗ್ರಾಮ್ ಇದೆ, ಜರ್ನಲಿಸಮ್ ಪ್ರೋಗ್ರಾಮ್ ಇದೆ, ಆಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ 6 months ಪ್ರೋಗ್ರಾಮ್, ಸರ್ಟಿಫಿಕೇಟ್ ಇನ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಇರ್ಬೋದು, ಸರ್ಟಿಫಿಕೇಟ್ ಇನ್ ಬೀ ಕೀಪಿಂಗ್ ಇರ್ಬೋದು, ಸರ್ಟಿಫಿಕೇಟ್ ಇನ್ ಯೋಗ ಇರ್ಬೋದು. ಇದೆಲ್ಲ ಶಾರ್ಟ್ ಟರ್ಮ್ ಪ್ರೋಗ್ರಾಮ್ಸ್, ಜಾಬ್ ಓರಿಯೆಂಟೆಡ್ ಪ್ರೋಗ್ರಾಮ್, ಸೆಲ್ಫ್ ಎಂಪ್ಲಾಯ್ಮೆಂಟ್ ಓರಿಯೆಂಟೆಡ್ ಪ್ರೋಗ್ರಾಮ್. ಇದು ಬಿಟ್ಟು ಡಿಪ್ಲೊಮಾ ಪ್ರೋಗ್ರಾಮ್ ಕೂಡ ಸುಮಾರು ಇದ್ದಾವೆ. ಬಿಕಾಸ್ ದೇರ್ ಆರ್ 300+ ಪ್ರೋಗ್ರಾಮ್ಸ್ ಆರ್ ದೇರ್. ದ ಫುಲ್ ಚಾರ್ಟ್ ಇಗ್ನೋ ವೆಬ್ಸೈಟ್ ಇದೆ. ಮತ್ತೆ ಪತ್ರಿಕಾ ಮಿತ್ರರೇ, ನಾನು ಮುಂದೆ ಹೇಳ್ಕೊಳ್ತೀನಿ. ಈಗ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ SC STಗೆ 3 ಪ್ರೋಗ್ರಾಮ್ಗೆ ಕಂಪ್ಲೀಟ್ ಫೀಸ್ ಇಲ್ಲ. ಅಂದರೆ BA, BCom, BSc ಜಸ್ಟ್ ರಿಜಿಸ್ಟ್ರೇಷನ್ ಫೀಸ್ 300 ರೂಪಾಯಿ ಕಟ್ಟರೆ ಸಾಕು, ಅವರು ಅಡ್ಮಿಷನ್ ತಗೋಬೋದು. ನಾವು ಅವ್ರಿಗೆ ಬುಕ್ಸ್ ಕೊಡ್ತೀವಿ, ಆಮೇಲೆ ಅವ್ರಿಗೂ ಎಕ್ಸಾಮ್ ಫೀಸ್ ಒಂದು ಕಟ್ಟಿ ಎಕ್ಸಾಮ್ ಬರೆದು ಸರ್ಟಿಫಿಕೇಟ್ನ ತಗೋಬೋದು. ಇಂಥ ಅವಕಾಶನ ತಾವು ದಯವಿಟ್ಟು ಹೈಲೈಟ್ ಮಾಡಿ ಬರೆದ್ರೆ, ಯಾರು ಡಿಗ್ರಿ ಮಾಡಿರ್ತಾರೆ ಮಾಸ್ಟರ್ ಡಿಗ್ರಿ ಮಾಡಿರಲ್ಲ, ಬಿಕಾಸ್ ಆಫ್ ದ ಮ್ಯಾರೇಜ್ ಸೆಟಲ್ಮೆಂಟ್ ಇರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಇಲ್ವಾ ಅಥವಾ ನಮ್ಮ ರೆಗ್ಯುಲರ್ ಯೂನಿವರ್ಸಿಟಿ ಏನಾಗುತ್ತೆ ಅಂದರೆ ಮಾಸ್ಟರ್ ಡಿಗ್ರಿ ಎಲ್ಲರಿಗೂ ಸೀಟ್ ಸಿಗಲ್ಲ. ನಾನು ಡಿಗ್ರಿ ಮುಗಿಸ್ಕೊಂಡು ನಾನು ಬೆಂಗಳೂರು ಯೂನಿವರ್ಸಿಟಿಗೋ ಮೈಸೂರು ಯೂನಿವರ್ಸಿಟಿಗೆ ಅಪ್ಲೈ ಮಾಡ್ತೀನಿ. ಬಿಕಾಸ್ ಅಲ್ಲಿ ಸೀಟ್ ಲಿಮಿಟೇಷನ್ ಇರುತ್ತೆ, 60 ಸೀಟು, 80 ಸೀಟು, 90 ಸೀಟ್ ಅಂತ ಇಟ್ಟಿರ್ತಾರೆ. ಸೊ ಎಲ್ಲರಿಗೂ ಅಪ್ಲಿಕೇಶನ್ ಆಗೋದವ್ರು ಸಿಗಲ್ಲ. ಉಳಿದವ್ರು ಏನು ಮಾಡಬೇಕು? ಸೊ ಅವರಿಗೆ ಈ ಪ್ಲಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ದೇ ಕ್ಯಾನ್ ಕಂಟಿನ್ಯೂ ದೇರ್ ಎಜುಕೇಷನ್. ಆಮೇಲೆ ಕೆಲವರು ಏನು ಮಾಡ್ತಾರೆ, ವರ್ಕಿಂಗ್ ಪ್ರೊಫೆಷನಲ್ಸ್, ಕೆಲವ್ರಿಗೆ ಏನಾಗುತ್ತೆ, ಜಾಬ್ ಡಿಗ್ರಿ ಮುಗಿದ ತಕ್ಷಣ ಎಂಪ್ಲಾಯ್ಮೆಂಟ್ ಸಿಗ್ಬಿಡುತ್ತೆ. ಈಗ IT ಕಂಪ್ನಿಯವರು ಇರೋರೆಲ್ಲ BCA ಮಾಡಿದಾಗ ಅಥವಾ ಡಿಗ್ರಿ ಮಾಡಿದಾಗ ಒಂದು ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಅವ್ರಿಗೆ ಮತ್ತೆ ನಾನು ಒಂದು ಮಾಸ್ಟರ್ ಡಿಗ್ರಿ ಮಾಡಬೇಕು ಅನ್ನೋ ಒಂದು ಆಸೆ ಇದ್ದಾಗ ದೇ ಕ್ಯಾನ್ ಕಂಟಿನ್ಯೂ ವಿತ್ ಇಗ್ನೋ. ಇಟ್ ಇಸ್ ಅ ಸೆಂಟ್ರಲ್ ಯೂನಿವರ್ಸಿಟಿ. ಅದರಿಂದ ಅವ್ರಿಗೆ ಏನು ಅನುಕೂಲ ಆಗುತ್ತೆ, ಒಂದು ಮಾಸ್ಟರ್ ಡಿಗ್ರಿ ಸಿಗ್ಬೋದು, ಒಂದು ಡಿಗ್ರಿ ಸಿಗ್ಬೋದು, ಪ್ರಮೋಷನ್ ಸಿಗ್ಬೋದು, ಅಥವಾ ಇನ್ಕ್ರಿಮೆಂಟ್ ಸಿಗ್ಬೋದು. ಇದು ಒಂದು. ಇದು